ಅಂದರೆ 1-1-2 ಅನ್ನೋದನ್ನ 2 ಸಲ ಹಾಕಿಸ್ತಾರೆ, ಯಾಕಂದರೆ ಅದು ಡ್ರಮ್ ದೊಡ್ಡದಿರುತ್ತೆ. ಸೊ ಅದಕ್ಕೆ ತಕ್ಕನಂಗೆ ಅವರು ನೀರು ಹಾಕ್ತಾರೆ ಅದಕ್ಕೆ. ಸೊ ನೀರು ಹಾಕಿದ್ರು ಎಷ್ಟು ಹಾಕಬೇಕು ಅಂದರೆ, ನಾವು ಕಾಂಕ್ರೀಟ್ನ ಕೈಯಲ್ಲಿ ತೊಗೊಂಡು ಉಂಡೆ ಮಾಡಿದಾಗ ಉಂಡೆ ಪೂರ್ತಿ ಉಂಡೆನೂ ಆಗಬಾರ್ದು, ಪೂರ್ತಿ ಕಲಸಿ ಕೆಳಗೂ ಬಿದ್ದೋಗ್ಬಿಡಬಾರ್ದು. ಆದಷ್ಟು ನಿಮಗೆ ಸಾಫ್ಟ್ ಬಾಲ್ ಥರ ಫೀಲ್ ಆಗಬೇಕು, ಮೂಮೆಂಟಲ್ಲಿ ಇರಬೇಕು. ಸೊ ಈ ವಿಚಾರ ಏನಾಯಿತು ಅಂದರೆ, ಪೂರ್ತಿ ಗಟ್ಟಿಯಾಗಿಬಿಟ್ರೆ ನೀರು ಕಡಿಮೆ ಇದೆ ಅಂತ, ಪೂರ್ತಿ ಅದಾಗದೇ ಉದ್ರೋಗ್ಬಿಡ್ತು ಅಂದರೆ ಸೆಗ್ರಿಗೇಟ್ ಅಂತೀವಿ. ಸೆಗ್ರಿಗೇಟ್ ಅಂದರೆ ಜಲ್ಲಿ ಮರಳು ಬೇರೆ, ಸ್ಯಾಂಡು ಮತ್ತು ಇದು ನಮ್ಮದು ಯಾವುದು ಸಿಮೆಂಟು ಮತ್ತು ನೀರು ಬೇರೆ, ಆ ಥರ ಆಗಬಾರ್ದು. ಅದಿನ್ನೂ ಅಪಾಯಕಾರಿ. ಅವಾಗೇನಾಗುತ್ತೆ, ನೀವು ಅದನ್ನೇನೋ ತೊಗೊಂಡೋಗಿ ನಿಮ್ಮ ಸ್ಲ್ಯಾಬಲ್ಲೋ ಕಾಲಮಲ್ಲೋ ಹಾಕ್ಬಿಟ್ರೆ ನಿಮ್ಮ ಜಲ್ಲಿ ಮತ್ತು ಮರಳು ಕೆಳಗೆ ಉಳ್ಕೊಂಡ್ಬಿಡುತ್ತೆ, ನಿಮ್ಮ ಸಿಮೆಂಟು ಮತ್ತು ನೀರು ಮೇಲೆ ಬಂದುಬಿಡುತ್ತೆ. ಸೊ 2 ಪದಾರ್ಥಗಳು ಬೇರೆ ಬೇರೆ 4 ಪದಾರ್ಥ ಬೇರೆ ಬೇರೆ ಆಗಿಬಿಡುತ್ತಲ್ಲಿ. ಸೊ ಆ ಥರ ಆಗೋದು ಭಾರಿ ಡೇಂಜರಸ್ಸು. ಸೊ ಅದಕ್ಕೆ ಏನು ಮಾಡಬೇಕು, ಆದಷ್ಟು ನೀರನ್ನು ನೋಡ್ಕೊಂಡು ಹಾಕ್ಕೋಬೇಕು. ಆದಷ್ಟು ನೀರು ತೇಲಬಾರ್ದು, ನಿಮಗೆ ಜಲ್ಲಿ ಮರಳು ಕಾಣದೇ ಇರೋಂಗೆ ನೀರು ಥರ ತೇಲಬಾರ್ದು ಸಿಮೆಂಟು. ಮತ್ತು ಇನ್ನೊಂದು ಬರೀ ಜಲ್ಲಿ ಮರಳೆ ಮೇಲೆ ಉಳ್ಕೊಂಬಿಟ್ಟು ನಿಮ್ಮ ಸಿಮೆಂಟು ಒಂದು ಉಂಡೆ ಥರ ಆಗ್ಬಿಟ್ಟು ಇರಬಾರ್ದು. ಯಾಕೆಂದರೆ ಆ ಥರ ಆಯಿತು ಅಂದರೆ ನಿಮಗೆ ಹನಿಕುಮ್ ಅಂತ ಕೇಳಿರ್ತೀರ, ಅಲ್ಲಲ್ಲಿ ಉಳುಕು ಥರ ನಿಮಗೆ ಕಾಂಕ್ರೀಟ್ ಬರುತ್ತೆ, ಆ ಥರ ಬರೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಆದಷ್ಟು ನೀರನ್ನ ಯಾವ ಥರ ಹಾಕಬೇಕು ಅಂದರೆ, ನಿಮಗೆ ಅದು ಕ್ಲೀನಾಗಿ ಮಿಕ್ಸು ಆಗಬೇಕು, ಜಾಸ್ತಿ ನೀರು ಆಗಬಾರ್ದು, ಕಡಿಮೆ ನೀರು ಆಗಬಾರ್ದು. ಸೊ ಆ ರೀತಿಯಲ್ಲಿ ನೀವು ಬಕೆಟಲ್ಲಿ ಅವ್ರು ಏನು ಉಯ್ತಾ ಇರ್ತಾರೋ ಅದನ್ನು ನೀವು ನೋಡಿಕೊಂಡ್ರು ಸಾಕು. ಸೊ ನಿಮ್ಗೆ ಈಸಿಯಾಗಿ ಅರ್ಥ ಆಗೋಗುತ್ತೆ. ಸೊ ಈ ವಿಚಾರ ನೆಕ್ಸ್ಟು. ಇದಾದಮೇಲೆ ನಿಮಗೆ ವಾಲ್ಯೂಮೆಟ್ರಿಕ್ ಬ್ಯಾಚೆ ನೀವು ಯಾವತ್ತೂ ಹೋಗೋದು